ಅಣ್ಣವ್ರಿಗೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಬಹಳ ಪ್ರೀತಿ ಇದೆ. ಆ ವಿಚಾರವನ್ನೇ ಇಟ್ಕೊಂಡು ಒಂದು ಹಾಡನ್ನು ಬರೀಬೇಕಲ್ಲ. ಸರ್ವಜ್ಞವ್ರ ಹೆಸರು ಬರುತ್ತೆ, ಪಂಪ ಅವ್ರ ಹೆಸರು ಬರುತ್ತೆ, ರನ್ನ ಇವರೆಲ್ಲ ಹೆಸರು ಬಂದಾಗ ನೀವು ಅದೇ ಥರ ವೇಷ ಹಾಕೊಂಬಂದ್ಬಿಡಿ. ಚಲಿಸುವ ಮೋಡಗಳು ನಂತರ ಆಕಸ್ಮಿಕ ಸಿನಿಮಾದಲ್ಲಿ ಅಂತಹ ಒಂದು ಅದ್ಭುತ ಸೃಷ್ಟಿಯಾಗಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಐಡಿಯಾ ಕೊಟ್ಟವರು ವರದಪ್ಪನವರು. ಎಲ್ಲ ನಾಡಿನ ಹೆಸರಾಂತ ಕವಿಗಳ ಹೆಸರು ಬರುತ್ತೆ. ಆ ಸಂದರ್ಭದಲ್ಲಿ ಅಣ್ಣವ್ರನ್ನ ಅದೇ ವೇಷದಲ್ಲಿ ತೋರಿಸ್ಬಿಡ್ಬೇಕು. ಪ್ರತಿ ಭಾನುವಾರ ಬಂದುಬಿಟ್ರೆ ಸಾಕಂತೆ ಫರ್ಷನಲ್ಲಿ ಆ ಹಾಡಿಗೆ ಕಾಸಿನ ಸುರಿಮಳೆ ಗ್ಯಾರಂಟಿ. ಅಣ್ಣವರ ಕನ್ನಡ ಗೀತೆಗಾಗಿ ಕಾಯ್ತಾ ಇದ್ರು ಅಭಿಮಾನಿಗಳು. ಆಗ ಹಂಸಲೇಖ ಅವರು ಅಣ್ಣವ್ರನ್ನ ನೋಡ್ಬಿಟ್ಟು ಹುಟ್ಟಿದ್ರೆ ಇವ್ರ ಥರ ಹುಟ್ಟಬೇಕು ಕಣಯ್ಯ ಅಂತ ಮನ್ಸಿಗೆ ಬರುತ್ತಂತೆ. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಇದು ನಮ್ಮ ನಾಡ ಅಧಿಕೃತ ನಾಡಗೀತೆ. ಹಂಸಲೇಖ ಅವರು ಬರೆದಿರುವಂತಹ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಇದು ನಮ್ಮ ನಾಡಿನ ಅನಧಿಕೃತ ನಾಡಗೀತೆ ಅಂತ ಹೇಳ್ಬೋದು. ಇವತ್ತು ಆ ಹಾಡು ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಇದು ಆಕಸ್ಮಿಕ ಸಿನಿಮಾದ ಅದ್ಭುತವಾದ ಒಂದು ಹಾಡು. ಆ ಸಿನಿಮಾಗೆ ರಿಲೀಸ್ ಆಗೋದಕ್ಕೂ ಮುಂಚೆ ಹೈಪ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಮುಖ ಕಾರಣವಾಗಿದ್ದು ಈ ಹಾಡು. ಅಣ್ಣವ್ರ ಪ್ರತಿಯೊಂದು ಸಿನಿಮಾನೂ ಕೂಡ ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುತ್ತೆ. ಅದರ ಜೊತೆಗೆ ಈ ಹಾಡು ಸೇರಿಕೊಂಡು ಆಕಸ್ಮಿಕ ಸಿನಿಮಾವನ್ನು ಯಾವಾಗ ಕಣ್ ತುಂಬ್ಕೋತೀವೋ ಅಂತೇಳಿ ಅಭಿಮಾನಿಗಳು ಕಾತರದಿಂದ ಕಾಯುವಂತಹ ದಿನ ಸೃಷ್ಟಿಯಾಗುತ್ತೆ. 93ರಲ್ಲಿ ಆಕಸ್ಮಿಕ 1993 ಮೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಕೆಲಸಗಳೆಲ್ಲ ಶುರು ಆಗುತ್ತೆ. ಆಗ ಆ ಸಿನಿಮಾದಲ್ಲಿ ಮೊದಲಿಗೆ 4 ಹಾಡು ಅಂತ ಮಾತ್ರ ಆಗಿರುತ್ತೆ. ಇಂಟ್ರೋ ಫಸ್ಟ್ ಹಾಫ್ನಲ್ಲಿ 3 ಹಾಡು, ಸೆಕೆಂಡ್ ಹಾಫಲ್ಲಿ 1 ಹಾಡು ಅಂತ ಇರುತ್ತೆ. 5ನೇ ಹಾಡು ಮಾಡಬೇಕು ಅಂತ ಯಾವುದೇ ಐಡಿಯಾ ಇರೋದಿಲ್ಲ. ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ವರದಪ್ಪನವರು, ನಾಗಾಭರಣ ಅವರು, ಉದಯ್ ಶಂಕರ್ ಅವರು, ಹಂಸಲೇಖ ಅವರು ಪ್ರತಿಯೊಂದು ವಿಚಾರನೂ ಬಹಳ ಗಂಭೀರವಾಗಿ ಚರ್ಚೆ ಮಾಡೋರಂತೆ. ಯಾವ್ಯಾವ ಸೀನ್ ಯಾವ್ಯಾವ ರೀತಿ ಬರಬೇಕು, ಎಲ್ಲೆಲ್ಲಿ ಸಾಂಗ್ಸ್ ಬರಬೇಕು, ಫೈಟ್ ಬರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ವರದಪ್ಪನವ್ರಿಗೆ ಆ ಸಿನಿಮಾ ಶೂಟಿಂಗ್ ಆಗುವಾಗ ಎಲ್ಲೋ ಒಂದು ಕಡೆ ಫಸ್ಟಿಂದ ಕೊನೆ ತನಕ ಒಂದೇ ರೀತಿ ಹೋಗ್ತಾ ಇದೆ ಸಿನಿಮಾ, ಏನೋ ಬೇಕು ಇದರಲ್ಲಿ, ಕ್ಲೈಮ್ಯಾಕ್ಸ್ ಟೈಮಲ್ಲಿ ಏನಾದರೂ ಒಂದು ವಿಶೇಷ ಇರಬೇಕು ಅಂತ ವರದಪ್ಪನವ್ರ ಮನಸ್ಸಿಗೆ ಬರುತ್ತಂತೆ. ಆಗ ವರದಪ್ಪನವರು ನಾಗಾಭರಣ ಅವ್ರ ಹತ್ರ ಮತ್ತು ಹಂಸಲೇಖ ಅವ್ರ ಹತ್ರ ಚರ್ಚೆ ಮಾಡ್ತಾರಂತೆ. ನಾಗಾಭರಣ ಅವರ ಸಿನಿಮಾ ಒಂದೇ ಥರ ಹೋಗ್ತಾ ಇದೆ, ಕೊನೆಯಲ್ಲಿ ಒಂದು ಸಾಂಗ್ ಇಟ್ಬಿಡೋಣ, ಅದು ಒಂದು ರೀತಿ ಮಾಸ್ ಸಾಂಗ್ ಇರಬೇಕು, ಮಾಸ್ ಸಾಂಗ್ ಆಗಿರಬೇಕು, ವಿಶೇಷವಾಗಿರಬೇಕು ಆ ಸಾಂಗು, ಆ ರೀತಿಯಾದಂತಹ ಒಂದು ಹಾಡನ್ನು ಸೇರಿಸೋಣ ಅಂತ ಹೇಳ್ತಾರಂತೆ. ಆಗ ಹಂಸಲೇಖ ಅವರು ಸೇರಿಸೋಣ ಬಿಡಿ ಸರ್ ಅಂತ ಒಪ್ಕೋತಾರಂತೆ. ಆಗ ವರದಪ್ಪನವರು ಒಂದು ಐಡಿಯಾ ಕೊಡ್ತಾರಂತೆ, ಕನ್ನಡದ ಬಗ್ಗೆ ಹಾಡು ಬರೆದ್ಬಿಡಿ, ಚೆನ್ನಾಗಿರುತ್ತೆ, ಭಾಷೆ ಬಗ್ಗೆ ಬರೆದ್ಬಿಟ್ರೆ ಚೆನ್ನಾಗಿರುತ್ತೇನೋ ಅನಿಸುತ್ತೆ, ನೋಡಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ, ಯಾವ ರೀತಿ ಐಡಿಯಾ ಬರುತ್ತೆ ಆ ರೀತಿಯಾದಂಥ ಒಂದು ಸಾಂಗ್ ಕೊಡಿ ಕೊನೆಯಲ್ಲಿ, ಯಾಕಂದರೆ ಸಿನಿಮಾ ಒಂದೇ ಥರ ಹೋಗ್ತಾ ಇದೆ, ಕೊನೆಯಲ್ಲಿ ಸ್ವಲ್ಪ ಜನಗಳ ಮನಸ್ಸನ್ನು ಡೈವರ್ಟ್ ಮಾಡೋಣ. ವರದಪ್ಪನವರು ಹಂಸಲೇಖ ಅವ್ರಿಗೆ ಹೇಳಿದಾಗ ಆಯಿತು ಬಿಡಿ ಸರ್ ಅಂತ ಒಪ್ಕೋತಾರೆ. ಆಗ ಹಂಸಲೇಖ ಅವ್ರ ಮನಸ್ಸಲ್ಲಿ ಬಂತು, ಈಗ ಒಪ್ಕೊಂಡ್ಬಿಟ್ಟಿದ್ದೀನಿ, ಒಂದು ವಿಶೇಷವಾದ ಗೀತೆ ಕೊಡ್ತೀನಿ ಅಂತ. ಯಾವ ರೀತಿ ಆ ಗೀತೆ ಯಾವ ರೀತಿ ಬರೆಯೋದು, ಕನ್ನಡ ಭಾಷೆ ಬಗ್ಗೆನೇ ಬರೆಯೋಣ ಅಂತ ಬೇರೆ ವರದಪ್ಪನವ್ರು ಹೇಳ್ಬಿಟ್ಟಿದ್ದಾರೆ. ಯಾವ ಥರ ಬರೀಬೇಕು ಅಂತೆಲ್ಲ ಅವರಿಗೆ ಯೋಚನೆಗಳು ಶುರು ಆಗುತ್ತೆ. ಅಣ್ಣವ್ರಿಗೆ ಇನ್ನೂ ಗೊತ್ತಿರಲ್ಲ 5ನೇ ಹಾಡು ಸೇರಿಸಬೇಕು ಅನ್ನೋದು ಇನ್ನೂ ಗೊತ್ತಿರಲ್ವಂತೆ. ಆಗ ಸಾಂಗ್ ಕಂಪೋಸ್ ಆಗ್ತಾ ಇದ್ದು ಯಾವಾಗಲೂ ಅಣ್ಣವ್ರ ಮನೆಯಲ್ಲೇ. ಹಂಸಲೇಖ ಅವ್ರು ಬೆಳಗ್ಗೆನೇ ಬೇಗ ಎದ್ದು ಅಣ್ಣವ್ರ ಮನೆಗೆ ಹೊರಟೋಗ್ತಾ ಇದ್ರು, ಅಲ್ಲಿ ಸಾಂಗ್ ಕಂಪೋಸ್ ಮಾಡಬೇಕು. ಬೆಳಗ್ಗೆನೇ ಎದ್ದು ಅಣ್ಣವ್ರ ಮನೆಗೆ ಹೋಗ್ತಾರೆ, ಹಾರ್ಮೋನಿಯಂ ಹಿಡ್ಕೊಂಡು ಕೂತಿರ್ತಾರೆ. ಅಣ್ಣವ್ರಿಗೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಬಹಳ ಪ್ರೀತಿ ಇದೆ. ಆ ವಿಚಾರವನ್ನೇ ಇಟ್ಕೊಂಡು ಒಂದು ಹಾಡನ್ನು ಬರೀಬೇಕಲ್ಲ ಅಂತ ಅವ್ರ ಮೈಂಡಿಗೆ ಬರುತ್ತಂತೆ. ಆದರೆ ಯಾವ ರೀತಿ ಓಪನಿಂಗ್ ತಗೋಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಅವ್ರಿಗಿನ್ನೂ ಓಪನಿಂಗ್ ಸಿಗ್ತಾ ಇರಲ್ಲ. ಏನು ಮಾಡೋದು ಅಂದ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿರ್ತಾರಂತೆ ಹಾರ್ಮೋನಿಯಂ ಇಟ್ಕೊಂಡು. ಅವಾಗ ಇನ್ನೂ ಅಣ್ಣವ್ರು ಬಂದಿರಲ್ಲ. ಹಾಡು ಕಂಪೋಸ್ ಮಾಡೋಕ್ಕೆ ಹೋದರೆ ಅಣ್ಣವರು ಕೂಡ ಜೊತೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಅನಿಸಿದಂಥ ಐಡಿಯಾಗಳನ್ನು ಕೊಡ್ತಿದ್ರಂತೆ. ಅಣ್ಣವ್ರು ಇನ್ನೂ ಅವತ್ತು ಹಂಸಲೇಖ ಅವ್ರು ಹೋಗಿ ಬೇಗ ಕೂತಿರ್ತಾರೆ, ಅಣ್ಣವ್ರು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಬರೋ ಅಂಥದ್ದು. ಹಂಸಲೇಖ ಅವ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಅಣ್ಣವರು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಶ್ವೇತ ವಸ್ತ್ರಧಾರಿಯಾಗಿ ನಡ್ಕೊಂಬರ್ತಾ ಇರ್ತಾರಂತೆ. ಆಗ ಹಂಸಲೇಖ ಅವರು ಅಣ್ಣವ್ರನ್ನ ನೋಡ್ಬಿಟ್ಟು ಹುಟ್ಟಿದ್ರೆ ಇವ್ರ ಥರ ಹುಟ್ಟಬೇಕು ಕಣಯ್ಯ ಅಂತ ಮನ್ಸಿಗೆ ಬರುತ್ತಂತೆ. ಈ ಪದನ ಇಟ್ಕೊಂಡು ಒಂದು ಹಾಡು ಬರೆದ್ಬಿಡೋಣ ಅಂತ ಅವ್ರ ಮೈಂಡಿಗೆ ಬರುತ್ತೆ. ಆಗ ಸೃಷ್ಟಿಯಾಗಿದ್ದಂತಹ ಗೀತೆನೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಸಡನ್ನಾಗಿ ಅಲ್ಲೇ ಅವ್ರಿಗೆ ಆ ಲೈನ್ ಬಂದ್ಬಿಡುತ್ತಂತೆ. ಅಣ್ಣವ್ರನ್ನ ನೋಡಿದ ತಕ್ಷಣ ಆ ಲೈನ್ ಒಳದ್ಬಿಡುತ್ತೆ. ಹಾಡನ್ನ ಬರೆದು ಮುಗಿಸ್ತಾರೆ ಒಂದು ಪ್ಯಾರನ. ಅವಾಗ ಅಣ್ಣವ್ರು ಬಂದು ಹಂಸಲೇಖ ಅವ್ರ ಹತ್ರ ಏನು ಹಂಸಲೇಖ ಅವರೇ ಅಂತ ಮಾತಾಡಿ ಕೂತ್ಕೋತಾರಂತೆ. ಆಗ ಹಂಸಲೇಖ ಅವರು ಅಣ್ಣವ್ರಿಗೆ ಹೇಳ್ತಾರಂತೆ, ಸರಿ 4 ಹಾಡು ಅಂತಿತ್ತಲ್ಲ 5 ಹಾಡು ಮಾಡೋಣ ಅಂತ ಆಗಿದೆ. ಹೌದಾ 5 ಹಾಡು ಆಗ್ಬಿಟ್ಟಿದ್ಯಾ, ಎಲ್ಲಿ ಯಾವ ಥರ ಸೇರಿಸ್ತೀರಿ ಹಾಡನ್ನ ಅಂತ ಅಣ್ಣವ್ರು ಕೇಳ್ತಾರಂತೆ. ನೀವು ಹುಬ್ಬಳ್ಳಿನಲ್ಲಿ ತಿರುಮಲಿಯವ್ರನ್ನ ಹುಡಿಕೊಂಡು ಹೋಗೋದು, ಅಲ್ಲಿ ಒಂದು ಸಾಂಗ್ ಮಾಸ್ ಸಾಂಗ್ ಬರೆದಿದ್ದೀನಿ, ಆ ಸಾಂಗ್ ಅಲ್ಲಿ ಆಡಬೇಕು ನೀವು ಅಂದಾಗ
ಈ ಸಿನಿಮಾದಲ್ಲಿ ಮಾಸ್ ಸಾಂಗ, ಅದು ನಾನು ಹುಬ್ಳಿಗೆ ಹೋಗಿ ಹಾಡು ಹೇಳ್ಬೇಕಾ, ಏನಂತ ಹಾಡಬೇಕು ಅಂತ ಹಂಸಲೇಖ ಅವರಿಗೆ ಅಣ್ಣವ್ರು ಕೇಳ್ತಾರಂತೆ. ಆಗ ಹಂಸಲೇಖ ಅವರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ ಅಂತ ಹಂಸಲೇಖ ಅವ್ರು ಹೇಳಿದ ತಕ್ಷಣ ಅಣ್ಣವರೇ ಕಚ್ಕತ್ತಲೆಯ ಸೂಪರ್ ಆಗಿದೆ, ಜಮಾಯಿಸಿ ಅಂತ ಹೇಳ್ಬಿಟ್ಟು ಅಣ್ಣವರಿಗೆ ಆ ಲೈನು ತುಂಬ ಇಷ್ಟ ಆಗ್ಬಿಡುತ್ತಂತೆ. ಆಗ ಹಂಸಲೇಖ ಅವರು ಈ ಹಾಡನ್ನು ಬರೆದು ಮುಗಿಸ್ತಾರೆ. ಅವ್ರ ಮೈಂಡಿಗೆ ಫಸ್ಟೇ ಬಂದಿತ್ತಲ್ಲ, ಇದರಲ್ಲಿ ಅಣ್ಣವರಿಗೆ ಕನ್ನಡ ಭಾಷೆ ಮತ್ತು ಕರ್ನಾಟಕದ ಮೇಲಿರುವಂತಹ ಅಭಿಮಾನವನ್ನು ನಾನು ತೋರಿಸ್ಬೇಕು. ಅದೊಂದು ಲೈನ್ ಸಿಕ್ಕಿದ ತಕ್ಷಣವೇ ಒಂದು ಅದ್ಭುತವಾದ ಹಾಡನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅದು ಇವತ್ತಿಗೆ ನಮ್ಮ ನಾಡಿನ ಅನಧಿಕೃತ ನಾಡಗೀತೆ ಆಗಿಬಿಟ್ಟಿದೆ. ಯಾವುದೇ ಕನ್ನಡ ಕಾರ್ಯಕ್ರಮಗಳಲ್ಲೂ ಈ ಹಾಡಿಲ್ದೇ ಆ ಕಾರ್ಯಕ್ರಮ ಪರಿಪೂರ್ಣ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ನಮ್ಮ ನಾಡಿನ ಅನಧಿಕೃತ ನಾಡಗೀತೆಯಾಗಿ ಅಭಿಮಾನಿಗಳ ಬಾಯಲ್ಲಿ ಇವತ್ತಿಗೂ ಅದು ಬರ್ತಾನೆ ಇರುತ್ತೆ. ಎಲ್ಲ ಕಡೆನೂ ಹಾಡನ್ನ ಹಾಕ್ಕೊಂಡು ಅಭಿಮಾನಿಗಳು ಕುಣಿತಾ ಇರ್ತಾರೆ, ಖುಷಿಯಿಂದ ಸಂಭ್ರಮಿಸ್ತಾ ಇರ್ತಾರೆ. ಯಾವಾಗ ಈ ಹಾಡು ಆ ಸಿನಿಮಾದಲ್ಲಿ ಹಾಕ್ತಾ ಇದ್ದೀವಿ ಕನ್ನಡದ ಬಗ್ಗೆ ಹಾಡು ಅಂತ ಗೊತ್ತಾಯಿತು, ಆಗಲೇ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಕುತೂಹಲ. ಯಾಕಂದರೆ ಅಣ್ಣವರ ಸಿನಿಮಾದಲ್ಲಿ ಚಲಿಸುವ ಮೋಡಗಳು ಬಿಟ್ಟರೆ ಕನ್ನಡ ಭಾಷೆ ಬಗ್ಗೆ ಬರೆದಿದ್ದಂಥ ಹಾಡು ಯಾವ ಸಿನಿಮಾದಲ್ಲೂ ಇರಲಿಲ್ಲ. ಜನಗಳು ಕಾಯ್ತಾಯಿದ್ರು ಅಭಿಮಾನಿಗಳು. ಚಲಿಸುವ ಮೋಡಗಳು ನಂತರ ಆಕಸ್ಮಿಕ ಸಿನಿಮಾದಲ್ಲಿ ಅಂತಹ ಒಂದು ಅದ್ಭುತ ಸೃಷ್ಟಿಯಾಗಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಐಡಿಯಾ ಕೊಟ್ಟವರು ವರದಪ್ಪನವರು. ಇನ್ನು ಆಕಸ್ಮಿಕ ಸಿನಿಮಾದ ಆಡಿಯೋ ಕ್ಯಾಸೆಟ್ ರಿಲೀಸ್ ಆದಮೇಲೆ ಆ ಹಾಡನ್ನು ಕೇಳಿದಂಥ ಅಭಿಮಾನಿಗಳು, ಕನ್ನಡಿಗರು ಫಿದಾ ಆಗಿಬಿಡ್ತಾರೆ ಆ ಹಾಡಿಗೆ. ಆ ಹಾಡಿಂದನೇ ಆ ಸಿನಿಮಾಗೆ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಆಗಿಬಿಡತ್ತೆ. ಯಾವಾಗ ಹಾಡನ್ನು ಕಣ್ ತುಂಬಿಕೊಳ್ತೀವೋ ಅಂತ ಕಾಯ್ತಾ ಇರ್ತಾರೆ ಜನ. ಅಂತಹ ಒಂದು ಅದ್ಭುತವಾದ ಹಾಡನ್ನು ಹಂಸಲೇಖ ಅವರು ಕೊಡ್ತಾರೆ. ಮತ್ತು ಆ ಸಿನಿಮಾ ರಿಲೀಸ್ ಆದಮೇಲೆ ಆ ಹಾಡಿಗೆ ಥಿಯೇಟ್ರಲ್ಲಿ ಯಾವ ರೀತಿ ಕ್ರೇಜ್ ಇರ್ತಿತ್ತು ಅಂದರೆ, ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಶಾಂತಲಾ ಸರಸ್ವತಿಗೆ ಬಂದಿರುತ್ತೆ, ಬೆಂಗಳೂರಿನಲ್ಲಿ ನರ್ತಕಿ ಥಿಯೇಟ್ರು ಮೇನ್ ಥಿಯೇಟ್ರು. ಇವತ್ತಿಗೂ ನಮ್ಮ ಚಿತ್ರಮಂದಿರದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ನಮ್ಮ ತಂದೆ ನಮ್ಮ ಅಣ್ಣಂದರು ನೆನೆಸ್ಕೋತಾರೆ. ಆ ಸಿನಿಮಾದಲ್ಲಿ ಮೊದಲನೇ ದಿನ ಸೆಕೆಂಡ್ ಶೋನಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಕಾಸಿನ ಸುರಿಮಳೆ ಮತ್ತು ಆ ಹಾಡು ಮುಗಿಯೋ ತನಕ ಸ್ಕ್ರೀನ್ ಮುಂದೆ ಮತ್ತು ಸೀಟ್ ಹತ್ರನೇ ನಿಂತ್ಕೊಂಡು ಅಭಿಮಾನಿಗಳು ಕುಣಿತಿದ್ರಂತೆ. ಆ ಹಾಡು ಮುಗಿಯೋ ತನಕ ಕುತ್ಕೋತಾ ಇರಲಿಲ್ಲ. ವಿಷಲ್ ಹೊಡ್ಕೊಂಡು ಅಣ್ಣವ್ರಿಗೆ ಜೈಕಾರ ಹಾಕ್ಕೊಂಡು ಆ ಹಾಡನ್ನು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ನೋಡ್ತಾರೆ. ಅದು ಪ್ರತಿದಿನ ಪ್ರತಿ ಶೋನಲ್ಲೂ ಹಾಡಿಗೆ ಅದೇ ರೀತಿಯ ವಾತಾವರಣವನ್ನು ಚಿತ್ರಮಂದಿರದಲ್ಲಿ ನೋಡ್ಬೋದಾಗಿತ್ತು. ಅಂತಹ ಒಂದು ಮ್ಯಾಜಿಕ್ಕನ್ನು ಸೃಷ್ಟಿ ಮಾಡಿಬಿಡುತ್ತೆ ಆ ಹಾಡು. ಮತ್ತು ಆಕಸ್ಮಿಕ ಸಿನಿಮಾ 50 ದಿನ ಆದಮೇಲೆ 50ನೇ ದಿನದ ಖುಷಿನಲ್ಲೂ ಕೂಡ ರಣಜಿತ್ ಚಿತ್ರಮಂದಿರದಲ್ಲಿ ಕಾಸಿನ ಸುರಿಮಳೆಯ ಜೊತೆಗೆ ಆ ಹಾಡನ್ನು ಮತ್ತೊಮ್ಮೆ ಆನಂದಿಸ್ತಾರೆ. ಪ್ರತಿ ಭಾನುವಾರ ಬಂದುಬಿಟ್ರೆ ಸಾಕಂತೆ ಫಸ್ಟ್ ಶೋನಲ್ಲಿ ಆ ಹಾಡಿಗೆ ಕಾಸಿನ ಸುರಿಮಳೆ ಗ್ಯಾರಂಟಿ. ಪ್ರತಿ ಭಾನುವಾರ ಆ ಹಾಡಿಗೆ ಮಿಸ್ ಆಗ್ತಾ ಇರಲಿಲ್ಲ. ಮತ್ತು ಆಕಸ್ಮಿಕದ ಹಾಡಿನಂತೆ ಮತ್ತೊಂದು ಹಾಡಿಗೂ ಕೂಡ ಅಭಿಮಾನಿಗಳು ಫಿದಾ ಆಗಿರ್ತಾರೆ. ಅದು ಚಲಿಸುವ ಮೋಡಗಳು ಸಿನಿಮಾದಲ್ಲಿನ ಜೇನಿನ ಹೊಳೆಯ ಹಾಲಿನ ಮಳೆಯ. ಚಲಿಸುವ ಮೋಡಗಳು 1982ರಲ್ಲಿ ರಿಲೀಸ್ ಆಗುತ್ತೆ. ಪಾರ್ವತಮ್ಮನವರು ವಜ್ರೇಶ್ವರಿ ಸಂಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಅವರ ಸಿನಿಮಾಗಳಲ್ಲಿ ವಿಶೇಷವಾಗಿ ಕನ್ನಡದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಯಾವ ಹಾಡುಗಳು ಕೂಡ ಬಂದಿರೋದಿಲ್ಲ. ಕೆಲ ಹಾಡುಗಳಲ್ಲಿ ಕನ್ನಡದ ಬಗ್ಗೆ ಒಂದೊಂದು ಲೈನ್ನ ತಗೋತಿದ್ರು, ಆದರೆ ಪೂರ್ತಿಯಾಗಿ ಕನ್ನಡ ಭಾಷೆ ಬಗ್ಗೆ ಹಾಡನ್ನು ಬರೆದಿರಲಿಲ್ಲ. ಅಂತಹ ಒಂದು ಸಂದರ್ಭ ಚಲಿಸುವ ಮೋಡಗಳು ಸಮಯದಲ್ಲಿ ಸೃಷ್ಟಿಯಾಗತ್ತೆ. ಆ ಸಿನಿಮಾದಲ್ಲಿ ಹೀರೋಯಿನ್ಗೆ ಕನ್ನಡ ಬರ್ತಾ ಇರಲ್ಲ, ದೆಹಲಿನಲ್ಲಿರ್ತಾರೆ ಅಂಬಿಕಾ ಅವರು, ಅವರಿಗೆ ಕನ್ನಡ ಬರ್ತಾ ಇರಲ್ಲ. ಅವರಿಗೆ ಕನ್ನಡವನ್ನು ಹೇಳ್ಕೊಡ್ಬೇಕು ಅಣ್ಣವರು. ಆ ಟೈಮ್ನಲ್ಲಿ ಫಸ್ಟ್ ಯಾವ ರೀತಿ ಇತ್ತಂತೆ ಅಂದರೆ, ಅವರಿಗೆ ಹೇಳ್ಕೊಡೋದು, ಸ್ಲೇಟಲ್ಲಿ ಬರ್ಸೋದು, ಈ ಪುಸ್ತಕವನ್ನು ಕೊಟ್ಟು ಅದರಲ್ಲಿ ತೋರಿಸ್ಕೊಂಡು ಚಿತ್ರಗಳನ್ನು ಅವರಿಗೆ ಕನ್ನಡ ಹೇಳ್ಕೊಡೋದು, ಈ ರೀತಿ ಒಂದು ಸೀನ್ನ ಕ್ರಿಯೇಟ್ ಮಾಡೋಣ ಅಂತ ಇರುತ್ತಂತೆ. ಆಗ ಅಣ್ಣವ್ರ ಮೈಂಡಿಗೆ ಬರುತ್ತಂತೆ, ಈ ರೀತಿ ನಾನು ಪಾಠ ಹೇಳ್ಕೊಡೋದು ಬದಲು ಕನ್ನಡದ ಬಗ್ಗೆ ಒಂದು ಹಾಡನ್ನೇ ಇಟ್ಕೊಳ್ಳೋಣ ಬಿಡಿ, ಆ ಹಾಡಲ್ಲೇ ಅವ್ರಿಗೆ ಕನ್ನಡವನ್ನು ಹೇಳ್ಕೊಟ್ಟಂಗೆ ಆಗ್ಬಿಡುತ್ತೆ, ಅದು ಚೆನ್ನಾಗಿ ಬರುತ್ತೆ ಸಿನಿಮಾದಲ್ಲಿ ಅಂತ ಹೇಳ್ಬಿಟ್ಟು ಅಣ್ಣವ್ರ ಮೈಂಡಿಗೆ ಐಡಿಯಾ ಬರುತ್ತೆ. ಆವಾಗ ಸಂಗೀತಂ ಶ್ರೀನಿವಾಸರಾವ್ ಅವರು ಮತ್ತು ಚಿ ಉದಯಶಂಕರ್ ಅವರು, ಒಳ್ಳೆ ಐಡಿಯಾ ಇದು, ಕನ್ನಡದ ಬಗ್ಗೆ ಒಂದು ಹಾಡು ಬರೀತೀನಿ ಅಂತೇಳಿ ಚಿ ಉದಯಶಂಕರ್ ಅವರು ಅದ್ಭುತವಾದ ಹಾಡನ್ನು ಬರೀತಾರೆ. ಅದೇ ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಅಣ್ಣವರ ಕನ್ನಡ ಗೀತೆಗಾಗಿ ಕಾಯ್ತಾ ಇದ್ರು ಅಭಿಮಾನಿಗಳು. ಗಂಧದ ಗುಡಿ ಸಿನಿಮಾದಲ್ಲಿ ನಾವಾಡುವ ನುಡಿಯೇ ಕನ್ನಡ ನುಡಿ ಬಿಟ್ಟರೆ, ಚಲಿಸುವ ಮೋಡಗಳು ಸಿನಿಮಾದಲ್ಲಿ ಅಣ್ಣವರು ಪೂರ್ಣ ಪ್ರಮಾಣದಲ್ಲಿ ಕನ್ನಡದ ಬಗ್ಗೆ ಹಾಡನ್ನು ಹೇಳಿದಂಥದ್ದು. ಆ ಹಾಡಿನ ಬಗ್ಗೆ ರಿಲೀಸ್ಗೂ ಮುಂಚೆನೇ ಎಲ್ಲಿಲ್ಲದ ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಆ ಹಾಡಲ್ಲಿ ಬರುತ್ತೆ ನೋಡಿ, ರನ್ನ, ಪಂಪ, ಸರ್ವಜ್ಞ, ಕನಕದಾಸರು, ಶರಣರು, ಈ ರೀತಿ ಎಲ್ಲರ ಹೆಸರು ಬರುತ್ತಲ್ಲ. ಆಗ ಸಂಗೀತಂ ಶ್ರೀನಿವಾಸರಾವ್ ಅವ್ರ ಮನಸ್ಸಲ್ಲಿ ಒಂದು ಐಡಿಯಾ ಬರುತ್ತಂತೆ, ಹೇಗೋ ಈ ಹಾಡಲ್ಲಿ ಎಲ್ಲ ನಾಡಿನ ಹೆಸರಾಂತ ಕವಿಗಳ ಹೆಸರು ಬರುತ್ತೆ. ಆ ಸಂದರ್ಭದಲ್ಲಿ ಅಣ್ಣವ್ರನ್ನ ಅದೇ ವೇಷದಲ್ಲಿ ತೋರಿಸ್ಬಿಡ್ಬೇಕು. ಈಗ ರನ್ನ ಅಂತ ಬಂದಾಗ ರನ್ನನ ವೇಷದಲ್ಲಿ ಅಣ್ಣವ್ರು ಬರುವಂಥದ್ದು, ಪಂಪ ಅಂತ ಬಂದಾಗ ಅಣ್ಣವರು ಅದೇ ವೇಷದಲ್ಲಿ ಬರೋದು, ದಾಸರು ಅಂತ ಬಂದಾಗ ಕನಕದಾಸರು, ಪುರಂದರದಾಸರು ಆ ವೇಷದಲ್ಲಿ ಬರುವಂಥದ್ದು. ಅದನ್ನು ಅಣ್ಣವ್ರ ಹತ್ರನೇ ಹೇಳ್ತಾರೆ.
ಮತ್ತು ಉದಯ್ ಶಂಕರ್ ಅವರು ಕೂಡ ಅಣ್ಣವ್ರಿಗೆ ಹೇಳ್ತಾರಂತೆ, ರಾಜ್ಕುಮಾರ್ ಅವರೇ ಈ ಸಾಂಗಲ್ಲಿ ಎಲ್ಲ ಕವಿಗಳ ಹೆಸರು ಬರುತ್ತಲ್ಲ, ಸರ್ವಜ್ಞ ಅವ್ರ ಹೆಸರು ಬರುತ್ತೆ, ಪಂಪ ಅವ್ರ ಹೆಸರು ಬರುತ್ತೆ, ರನ್ನ ಇವರೆಲ್ಲ ಹೆಸರು ಬಂದಾಗ ನೀವು ಅದೇ ಥರ ವೇಷ ಹಾಕೊಂಬಂದ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ನೀವೇಗೂ ಸರ್ವಜ್ಞನ ಪಾರ್ಟ್ ಮಾಡಿಲ್ಲ, ರನ್ನನ್ ಪಾರ್ಟ್ ಮಾಡಿಲ್ಲ, ಅದು ಅವ್ರ ವೇಷ ಆಗ್ದಾಗ ಆಗತ್ತೆ ಅಂತ ಉದಯ್ ಶಂಕರ್ ಅವರು ಕೂಡ ಅಣ್ಣವ್ರಿಗೆ ಸಲಹೆಯನ್ನು ಕೊಡ್ತಾರಂತೆ. ಅಣ್ಣವ್ರು ಫಸ್ಟಿಗೆ ಆಯಿತು ಮಾಡೋಣ ಅಂತ ಒಪ್ಕೋತಾರಂತೆ. ಆಮೇಲೆ ಅವ್ರು ಮೇಕಪ್ ರೂಮ್ಗೆ ಹೋದಾಗ ಅಣ್ಣವ್ರ ಮನಸ್ಸಿಗೆ ಒಂದು ಡೌಟ್ ಬರುತ್ತೆ, ನಾನು ಕನ್ನಡವನ್ನು ಹೇಳ್ಕೊಡ್ತಾ ಇದ್ದೀನಿ ಹೀರೋಯಿನ್ಗೆ, ಕನ್ನಡ ಹೇಗಿರುತ್ತೆ, ಕನ್ನಡ ಭಾಷೆ ಎಷ್ಟು ಶ್ರೀಮಂತವಾಗಿದೆ, ಕನ್ನಡದಲ್ಲಿ ಎಂತೆಂಥ ಕವಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅವರಿಗೆ ಪಾಠವನ್ನು ಮಾಡ್ತಾ ಇರ್ತೀನಿ. ಈ ಸಂದರ್ಭದಲ್ಲಿ ನಾನೇ ಆ ಕವಿಗಳ ರೀತಿ ವೇಷ ಹಾಕೊಂಡು ಬಂದರೆ ಚೆನ್ನಾಗಿರೋದಿಲ್ಲ, ಯಾಕೋ ಅದು ಸರಿಯಾಗಿಲ್ವೇನೋ ಅಂತ ಅನಿಸ್ಬಿಟ್ಟು ಉದಯ್ ಶಂಕರ್ ಅವರಿಗೆ ಮತ್ತು ಸಂಗೀತಂ ಶ್ರೀನಿವಾಸರಾವ್ ಅವ್ರಿಗೆ ಹೇಳ್ತಾರಂತೆ. ಉದಯ್ ಶಂಕರ್ ಬೇಡ, ಅದು ಆ ರೀತಿ ಚೆನ್ನಾಗಿರೋದಿಲ್ಲ, ಆ ಥರ ಒರಿಜಿನಾಲಿಟಿ ಇರೋದಿಲ್ಲ, ಬೇಡ ಬಿಡಿ ಅದು ಅಂದ ತಕ್ಷಣವೇ ಅಣ್ಣವ್ರ ಮನಸ್ಸನ್ನ ಅರ್ಥ ಮಾಡ್ಕೋತಾರೆ ಉದಯ್ ಶಂಕರ್ ಮತ್ತು ಸಂಗೀತಂ ಶ್ರೀನಿವಾಸರಾವ್. ಯಾಕಂದರೆ ಅಣ್ಣವರು ಪ್ರತಿಯೊಂದನ್ನು ಯೋಚನೆ ಮಾಡಿನೇ ಹೇಳ್ತಾರೆ. ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಂದರೆ ಬೇಡ ಅದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಡ್ತಾರೆ. ಒಂದು ವೇಳೆ ಅಣ್ಣವ್ರು ಏನಾದ್ರು ಒಪ್ಪು ಬಿಟ್ಟಿದ್ರೆ ಒಂದೇ ಹಾಡಿನಲ್ಲಿ ಅಣ್ಣವರು ನಾಡಿನ ಹೆಸರಾಂತ ಕವಿಗಳ ಮತ್ತು ಮಹನೀಯರ ವೇಷದಲ್ಲಿ ಕಾಣಿಸ್ಕೊಂಡ್ಬಿಡೋರು, ಅದು ಮತ್ತೊಂದು ಅದ್ಭುತ ಸೃಷ್ಟಿಗೆ ಕಾರಣವಾಗ್ಬಿಡ್ತಿತ್ತು. ಯಾಕೋ ಅಣ್ಣವರು ಮನಸ್ಸು ಮಾಡೋದಿಲ್ಲ. ಆದರೂ ಆ ಹಾಡು ಅದ್ಭುತವನ್ನೇ ಸೃಷ್ಟಿ ಮಾಡುತ್ತೆ. ಆ ಹಾಡಿನಲ್ಲೂ ಕೂಡ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆಯ ಜೊತೆಗೆ ಕಾಸಿನ ಸುರಿಮಳೆಯನ್ನು ಸುರಿಸ್ತಾ ಕುಣಿದು ಕುಪ್ಪಳಿಸ್ತಿದ್ರಂತೆ. ಮತ್ತು ಆಗ ಒಂದು ಸ್ಟಿಕ್ಕರ್ ಬಹಳನೇ ಪಾಪ್ಯುಲರ್ ಆಗ್ಬಿಟ್ಟಿತ್ತಂತೆ. ಅಣ್ಣವರು ಕರ್ನಾಟಕ ಮ್ಯಾಪ್ ಮಧ್ಯದಲ್ಲಿ ಕೈನ ಹಿಂಗಂತ ಇರೋದು. ಆ ಸ್ಟಿಕ್ಕರ್ ಅವಾಗ ಯಾವುದೇ ಆಟೋಗಳಿಗೋಗಿ, ಬಸ್ಸಗಳಿಗೋಗಿ, ಟೆಂಪೋಗಳಲ್ಲಿ, ಮನೆಗಳಲ್ಲಿರೋ ಬೀರುಗಳಲ್ಲಿ ಆ ಸ್ಟಿಕ್ಕರು ಅಂಟಿಸ್ತಾ ಇದ್ರು. ಪ್ರತಿಯೊಬ್ಬ ಅಣ್ಣವರ ಅಭಿಮಾನಿಗಳ ಮನೆಯಲ್ಲಿ ಕರ್ನಾಟಕ ಮ್ಯಾಪ್ ಮುಂದೆ ಅಣ್ಣವರು ಕೈ ಚಾಚ್ಕೊಂಡು ನಿಂತಿದ್ದಂತಹ ಫೋಟೋ ಎಲ್ಲರ ಮನೆಯಲ್ಲೂ ಕಾಣಿಸ್ತಿತ್ತಂತೆ. ಅಂತಹ ಒಂದು ಕಮಾಲ್ ಮಾಡಿಬಿಡುತ್ತೆ ಆ ಹಾಡು.